100-500ಕ್ಕಿಂತ ಹೆಚ್ಚು ತರ್ತಾರಂತಲ್ಲ, ಬಟ್ ಮ್ಯಾಕ್ಸಿಮಮ್ ತರೋ ಸಾಧ್ಯ ಅದ. ಮುಂದೆ ಪಾರ್ಟಿ ಹೊಡಿದು ಮಾಡೋದು ನಿಮ್ಗೆ ಗೊತ್ತಲ್ಲ, ಬಿ ಜೆ ಪಿ ಅಂತ ಕೆಲಸ ಮಾಡ್ತಾರೆ, ಕಾಂಗ್ರೆಸ್ ಅಂತ ಅವರು ಮಾಡ್ತಾರೆ. ಯಡಿಯೂರಪ್ಪನವರು RS ಜೊತೆ ಆಗಿರ್ಬೋದು ಅಥವಾ ಸಂಘ ಪರಿವಾರ ಜೊತೆ ಆಗಿರ್ಬೋದು, ಯಡಿಯೂರಪ್ಪನವರು ಚೆನ್ನಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ. ಮತ್ತು ನಮಗೂ ನಿಮಗೆ ಗೊತ್ತಿದ್ದಂಗೆ ವಿಶೇಷವಾಗಿ RSS ಇದು ಮೇಲ್ವರ್ಣೀಯ ಜನ್ಯ ಜಾತಿಗಳ ಜೊತೆಗೆ ಸಂಪರ್ಕ ಹೆಚ್ಚಿರೋದ್ರಿಂದ ಅವ್ರನ್ನ ಲೀಡರ್ ಮಾಡೋ ಸಾಧ್ಯತೆ ಹೆಚ್ಚಿರೋದಾಗ ಈ ಸೋಮಣ್ಣವ್ರು ಲಿಂಗಾಯಿತರು. ಬಟ್ ಒಂದು 100 ಎಡಬಲ ಗೆಲ್ಲಿಸುತ್ತಿರುವಂಥ ಶಕ್ತಿ ಅಗತ್ಯ ಅವ್ರಿಗೇನೋದು ಒಂದು ಪ್ರಶ್ನೆ ಬಂದು ನಿಲ್ತದೆ. ಅದನ್ನು ಕಡೆಗೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಆ ಶಕ್ತಿ ಇರೋದು ಇವತ್ತಿನ ಪ್ರಕಾರ ಯಡಿಯೂರಪ್ಪನವರಲ್ಲಿ ಅದ, ಅದು ಸ್ಪಷ್ಟ ಅದ. ಹೀಗಾಗಿ ವಿಜೇಂದ್ರ ಅವ್ರನ್ನ ಅವರಿಂದ ಈ ಅಧ್ಯಕ್ಷ ಸ್ಥಾನ ಕಳಿಸಿಕೊಳ್ಳೋದು ಸುಲಭದ ಮಾತಲ್ಲ. ವೀರಣ್ಣವ್ರು ಕೊಟ್ಟರು ಸಹಿತ ನಮ್ಮ ಯಾರು ಸೋಮಣ್ಣವ್ರಿಗೆ ಕೊಟ್ಟರು, ಸೋಮಣ್ಣವ್ರಿಗೆ ಕೊಟ್ಟರು ಭಾಳ ಕಷ್ಟ ಅಂತ ಹೇಳ್ತಾ. ಯಾಕಂದ್ರೆ ಅಲ್ಲಿ ಕೋಆಪ್ರೇಷನ್ ಯಡಿಯೂರಪ್ಪನಿಂದ ಬರಲಿಕ್ಕಿಲ್ಲ, ಬರೋದಿಲ್ಲ ಅನ್ನೋ ಅಷ್ಟು ಸತ್ಯ. ನನ್ನ ಮಗ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಹಠದಲ್ಲಿದ್ದಾರೆ ಅವರು. ನಾಳೆ 2022 BJP ಅದನ್ನು ನನ್ನ ಮಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಭರವಸೆ ಇದೆ. ಹೀಗೆ ಅವ್ರು ಬಿಡೋದಲ್ಲ ಸುಲಭ ಇಲ್ಲ ಅಂತ ಹೇಳ್ತಾ. ಆದರೂ ವಿರೋಧಿಗಳು ವಿರೋಧ ಮಾಡ್ತಾ ಇರಬೇಕಾಗ್ತದೆ. ಯಾಕಂದ್ರೆ ಪ್ರಜಾಪ್ರಭುತ್ವ, ಅಲ್ಲಿ ಪ್ರಜಾಪ್ರಭುತ್ವದ ಗಾಳಿ ಆಡಬೇಕಾದ್ರೆ ಅಲ್ಲಿ ವಿರೋಧ ಇರಬೇಕು. ಇದ್ದಾಗ ಮಾತ್ರ ಎದುರಾಳಿಯನ್ನು ಕಂಟ್ರೋಲ್ ಇಡಲಿಕ್ಕೆ ಸಾಧ್ಯ, ಮತ್ತು ಪಕ್ಷನೂ ಸ್ವಚ್ಛ ಉಳಿತದೆ ಅಂತ ಹೇಳ್ತಾ. ಸ್ವಚ್ಛ ಅಂದರೆ ಒಂದು ಬಲಿಷ್ಠಾಗಿ ಉಳಿತದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ತೇಜಿತನ ಇದು ಸತ್ಯದ ಕೈಯಲ್ಲಿ ವಂದನೆಗಳು.